ಇವತ್ತು ಸವದತ್ತಿ ತಾಲೂಕಿನ ಕೋಟೂರು ಶ್ರೀ ಪರಮಾನಂದ ದೇವಸ್ಥಾನದ ಒಂದು ಚಿಕ್ಕ ವಿಡಿಯೋ. ಇದು ಅಪರೂಪದ ದೇವಸ್ಥಾನ. ಅಂದರೆ ಬೇಡರ ಕಣ್ಣಪ್ಪನ ಭಕ್ತಿಗೊರೆದು ಸಾಕ್ಷಾತ್ ಪರಶಿವನೇ ಧರೆಗಿಳಿದು ಇಲ್ಲಿ ಭಕ್ತರ ಉದ್ಧಾರಕ್ಕಾಗಿ ನೆಲೆಗೈದ ಕ್ಷೇತ್ರ ಈ ಪವಿತ್ರವಾದ ಕ್ಷೇತ್ರ. ಇದು ಸವದತ್ತಿ ತಾಲೂಕಿನ ಕೊನೆಹಳ್ಳಿಯಲ್ಲಿದ್ದರೂ ಸಾಕಷ್ಟು ಪ್ರಸಿದ್ಧಿ ಪಡೆದಂಥ ಇದರ ಮಾಹಿತಿಗಾಗಿ ನಮ್ಮ ಈ ಗುಡಿಯ ಅರ್ಚಕರಾದಂಥ ಸಿದ್ದಲಿಂಗಯ್ಯ ಪೂಜಾರಿ ಇವರೇ ಇದ್ದಾರೋ. ಇವ್ರನ್ನ ಕೆಲವೊಂದು ಈ ಗುಡಿಯ ಮಹತ್ವದ ವಿಷಯಗಳನ್ನ ಈಗ ನಿಮ್ಮ ಮುಂದೆ ಇಡ್ತೀವಿ. ದಯವಿಟ್ಟು ಎಲ್ಲರೂ ಕೇಳಿ ಆಶೀರ್ವದಿಸಿರಿ. ನಮಸ್ಕಾರ. ಇದು ಈ ಗುಡಿ ಅರ್ಚಕರು ನೀವನ್ನ? ಹೌದು. ತಮ್ಮ ಹೆಸರು? ನಮ್ಮ ಹೆಸರು ಸಿದ್ದಲಿಂಗಯ್ಯ ಪೂಜಾರಿ. ಭಾಳ ಭವ್ಯವಾದ ಇದು ಎಷ್ಟನೇ ಭಾಳ ದಿನದಿಂದ? ಇದು ಸುಮಾರು ಒಂದು 200-300 ವರ್ಷ ಪುರಾತನ ಕಾಲದ ಬಂದವಾಗ. ಆಯಿತು. ಈ ಗುಡಿ ಒಂದು ಪವಾಡಗಳು ಸಾಕಷ್ಟಿದ್ದಾವೆ. ಇದು ನಮ್ಮ ಈ ಶ್ರಾವಣ ಮಾಸದೊಳಗೆ 4 ಸೋಮವಾರ ಬರ್ತಾವಲ್ರಿ. ಫಸ್ಟ್ನೇ ಸೋಮವಾರ, ಸೆಕೆಂಡ್ ಸೋಮವಾರ, ಥರ್ಡ್ ಸೋಮವಾರ, 4ನೇ ಸೋಮವಾರ ಪಲ್ಲಕ್ಕಿ ಇರ್ತೈತೆ. ಕೊನೆಯ ಸೋಮವಾರ ದಿವಸ ಜಾತ್ರೋತ್ಸವ ರೀ, ಜಾತ್ರೆ ಇರ್ತೈತೆ. ಇದು ಇದ್ರ ಅಥವಾ ಇದು ಶ್ರಾವಣದಾಗ ಜಾತ್ರೆ? ಈಗ ಶ್ರಾವಣದಾಗ ಜಾತ್ರೆ ಪಲ್ಲಕ್ಕಿ ಉತ್ಸವ ಆಗ್ತೈತಿ. ಮುಂದೆ ಶಿವರಾತ್ರಿ ರೀ, ರಥೋತ್ಸವ ರೀ, ಒಂದು ಲಕ್ಷ ದೀಪೋತ್ಸವ, ಹಿಂಗೆಲ್ಲ ಭಾಳ ಚಂದ ಭಾಳ ಚಂದ. ಲಕ್ಷ ದೀಪೋತ್ಸವ ಪ್ರತಿ ವರ್ಷ ಆಗ್ತದೆ? ಪ್ರತಿ ವರ್ಷ. ಇದಕ್ಕೆ ಮುಂದೆ ವಿಶೇಷ, ಇದಕ್ಕೆ ಇಲ್ಲಿ ಪ್ರಸಾದ ವ್ಯವಸ್ಥೆ ಎಲ್ಲ ಇದಕ್ಕೆ ದಿವಸ ಪ್ರತಿನಿತ್ಯ ಅಂಬಲಿ ಪ್ರಸಾದ ಐತ್ರಿ. ಮತ್ತು ಅಮಾವಾಸ್ಯೆಗೊಮ್ಮೆ ಅನ್ನ ಪ್ರಸಾದ ದಾಸೋಹ ಇರ್ತೈತೆ ರೀ. ಮತ್ತು ಭಕ್ತರು ಕೊಟ್ಟಿರ್ತಾರೆ ರೀ. ಭಕ್ತರು ಇಲ್ಲಿ ಊರಿನ ಹಿರಿಯರು ದೇವರದೇ ತೆಗೆದುಕೊಂಡು ಇದು ದಾಸೋಹ ಮಾಡ್ತಾರೆ. ಭಕ್ತರು ಕೊಟ್ಟಿರ್ತಾರೆ. ಭಾಳಷ್ಟು ಒಳ್ಳೆಯ ಅದ್ಭುತವಾದ. ಮುಂದೆ ಇದು ಗುಡಿ ಬಗ್ಗೆ ಇದು ಪುರಾತನ ಅಂತ ದೇವಾಲಯ ಅಂತ ಹೇಳ್ತೀವಿ. ವಿಶೇಷ ಏನಾದರೂ ಪವಾಡಗಳು ಏನಾದರೂ ಪವಾಡಗಳು ನಡೀತಾವೆ. ಇಲ್ಲಿ ಹಾವು ಕಚ್ಚಿದ್ರೆ ಮತ್ತು ಅಜ್ಜನ ಆಶೀರ್ವಾದದಿಂದ ತೀರ್ಥ ಪ್ರಸಾದ ಹಾಕಿದ್ರೆ ಆರಾಮಾಗ್ತದೆ. ಮತ್ತು ಗಾಳಿ ಬಿಸಾಕಿ ಗಾತ್ರೋದಿ ಇಲ್ಲಿ ಕಡೆ ರೈತರಿ ಕಡೆ ಅಲ್ಲಿ ಕುಂದಿಕ್ಕೆ ನಾವು ತೀರ್ಥ ಪ್ರಸಾದ ಎಲ್ಲ ಉಪಚಾರ ಮಾಡಿದ್ರೆ ಪಿಸಾಚಿಗಳಿದ್ರು ಬಿಟ್ಟು ಹೋಗ್ತಾರೆ. ಇದು ಗೋಪುರ ಆಗಿನ ಕಾಲದ ನಿರ್ಮಾಣ ಅಂದರೆ ಗೋಪುರ ಆಗಿನ ಕಾಲದ ಮುಂದೆ ಇದು ಗುಡಿ ಈಗ ಇದು ಹೊಸದಾಗಿ ಎಲ್ಲ ಭಕ್ತರು ನೆರವಿನಿಂದ ಇದ್ರ ಭಕ್ತರಿಂದ ಆಗಿದ್ರೆ ಈಗ ಮುಂದೆ ಇದೆಲ್ಲ ಕೆಟ್ಟದ್ದು ಮಾಡಿದ್ರೆ ಇದನ್ನು ನಮ್ಮ ಊರಿನ ಹಿರಿಯರು ದೇವಸ್ಥಾನ ದುಡ್ಡಿನಿಂದ ಇಂಪ್ರೂವ್ ಮಾಡಿದ್ವಿ. ಭಾರಿ ಇಂಪ್ರೂವ್ ಆಗಿದೆ. ಇದಾಗ ಊಟದ ಮನೆ ಏನ್ರಿ ಇದು? ಹಾಂ ರೀ, ಇದೆ ಇದನ್ರಿ ಇದು ಊಟದ ಮನೆ. ಇದನ್ನು ಒಬ್ಬರೇ ಕಟ್ಟಿಕೊಟ್ರನ್ರಿ? ಬಾಗವಡ್ ಒಬ್ಬರು ಪಾಟೀಲ್ ಶಿವಾಪುರ. ಹೌದು ರೀ. ಅವರೆಲ್ಲ ಇದನ್ನು ಸ್ವಂತ ಮಾಡ್ಯಾರ. ಅವ್ರು ಸ್ವಂತ ದೈವಿ ಭಕ್ತಿ ಐತಂದ್ರೆ ಸುಮಾರಾಗಿ ಇದಕ್ಕೆ ಊರ ಪ್ರಮುಖರು ಏನಾದ್ರು ಒಂದು ಟ್ರಸ್ಟ್ ಕಮಿಟಿ ಇತ್ತು? ಇಲ್ಲ, ಟ್ರಸ್ಟ್ ಕಮಿಟಿ ಐತ್ರಿ. ಊರಿನ ಹಿರಿಯರಿಂದ ಬಡ್ಡಿಂದಾರಿ ಊರಿನ ಟ್ರಸ್ಟ್ ಕಮಿಟಿ ಯಾವುದೇ ಇಲ್ರಿ. ಹಿರಿಯರು ನಡ್ಸ್ಕೊಂಡು ಹೊಂಟಾರೆ. ಹಿರಿಯರು ಈ ಕೋಟೂರು ಗ್ರಾಮದ ತಾನಾಜಿ ಪಾಟೀಲ್ ಗೌಡ್ರು ಮತ್ತು ಸೋಮಲಿಂಗ ರಾಮಚಂದ್ರಪ್ಪ ದೇಸಾಯಿ ಅವರು, ಅಶೋಕ್ ನಾಯ್ಕರ್ ಅವರು, ಸಿದ್ದಪ್ಪ ಶಿವರಾಯಪ್ಪ ದೇಸಾಯಿ ಅವರು, ಮಹಾದೇವಯ್ಯ ನಾಗಯ್ಯ ಕಟ್ಟಿಮನಿ ಅವರು, ಮಹಾದೇವಯ್ಯ ಸೋಮಯ್ಯ ಪೂಜಾರಿ ಅವರು, ಶಿವಾನಂದ್ ಹಾಜಿಮನಿ ಮಾಜಿ ಚೇರ್ಮನ್ರು, ಶ್ರೀಕಾಂತ್ ದೇಸಾಯಿ ಮೆಂಬರ್ರು, ಶಿವರಾಜ್ ಪೂಜಾರಿ ಮಾಜಿ ಚೇರ್ಮನ್ರು, ನಾಗಯ್ಯ ವಸ್ತ್ರದವರು, ಶಿವಾನಂದ ರಾಯಪ್ಪ ಪೊಲೀಸ್ ಅವರು, ಫಕೀರಪ್ಪ ಹರಗಲಿ ಅವರು, ಮಹಾದೇವಯ್ಯ ಗುರುಸ್ವಾಮಿ ಪೂಜಾರಿ ಅವರು, ಚೆನ್ನಯ್ಯ ಈ ಪೂಜಾರ, ಮಂಜುನಾಥ್ ಬಂಟ್ಲೂರು, ಸಂಜು ಪುರಿ ಅವರು, ಕೆಂಪವ್ವ ಬಸಪ್ಪ ಹಜ್ಜನ್ ಮಾಜಿ ಚೇರ್ಮನ್ರು, ಗುರುನಾಥ್ ಪಡದಯ್ಯ ಪೂಜಾರಿ, ಯಲ್ಲಪ್ಪ ದೊಡ್ಡಿಂಗನವರು, ಅವರಿವರಲ್ಲದೆ ಈ ನಮ್ಮ ಕೋಟೂರು ಗ್ರಾಮದ ಎಲ್ಲ ಸಮಸ್ತ ಹಿರಿಯರು ಅಕ್ಕ ತಂಗಿಯರು ಎಲ್ಲರೂ ಕೂಡಿ ಸಹಕಾರದಿಂದ ಭಾಳ ಅದ್ಭುತವಾದಂಥ ಕೆಲಸ. ಯಾಕಂದ್ರೆ ತನು ಮನ ಧನ ಈ ಮೂರನ್ನು ಸಮರ್ಪಣೆ ಮಾಡಿ ಅವರು ಈ ದೇವಸ್ಥಾನದ ಅಭಿವೃದ್ಧಿಗೆ ನಮ್ಮೆಲ್ಲ ಸೇವೆಗಳನ್ನು ಸಮರ್ಪಕವಾಗಿ ನಿರ್ವಹಿಸ್ತಾರೆ. ಭಾಳ ಒಳ್ಳೆಯ ವಿಚಾರ. ಆದ್ರೆ ಜಾತ್ರೆ ಬರ್ತದೆ.
ಹಾಂ ಇದು ಎಲ್ಲ ಭಾಳ ಪುಣ್ಯ ಸ್ಥಾನ ಐತಿ. ಪುಣ್ಯಸ್ಥಾನ ಅವ್ರು ನಾವು ಮನುಷ್ಯರೊಳಗೆ ಬೇಡಿದ ಅದು ಕೊಡುವಂಥ ಶಕ್ತಿ ಶಕ್ತಿಯಿಂದ ನಾವು ಏನು ಬೇಡ್ಕೊಂಡೆಲ್ಲ ಆದ್ರೆ ನಂಬಿಕೆ ಇರಬೇಕು. ನಂಬಿಕೆ ಬೇಕು ಮೊದಲು. ನಂಬಿಕೆ ಬೇಕು. ಹೌದು. ನಂಬಿಕೆ ಹೌದು. ನಂಬಿಕೆಯಿಂದ ಕೆಲಸ ಫಲ ಕೊಡುವಂಥದ್ದು ನೀವು ವಿಚಾರ ಆ ಪ್ರಕಾರ ನೈವೇದ್ಯ ಒಳ್ಳೆಯ ಅದ್ಭುತವಾದಂಥ ಕೆಲಸ ಮಾಡ್ಕೊಂಡ ಮುಂದೆ ಈಗ ಒಂದು ಮೂರ್ತಿ ರೈತರು ಅಂತೇಳಿ ದೈಹಿಕರಲ್ಲಿ ಹೌದು, ಅದೊಂದು ರೈತರು ಇವರು. ಅಂದ್ರೆ ಏನು ಈಗ ಗಾಳಿ ಪಿಸಾಚಿ ಬಂತಂದ್ರೆ ನಾವು ಇಲ್ಲಿ ಅವ್ರನ್ನ ಹಾಕ್ತೀವಿ ಇಲ್ಲಿ ಹಾಂ ಹಾಕಿ ಅಜ್ಜಂದ ಕತ್ತಿ ಬೆತ್ತ ನವಗಿರಿ ತೀರ್ಥ ಪ್ರಸಾದ ಕೆಲಸ ಮಾಡಿ ಇವರು ಇವರಿಗೆ ನಾವು ಆಚೆ ಶಕ್ತಿ ಕೊಟ್ಟ ದೇವರನ್ನ ಪಡೆದು ಕೊಡಿಸುವಂತ ಅಲ್ಲಿ ಒಬ್ಬರು ಮುರುಗೋಡ್ ರೈತರು ಅಂತ ಇದ್ದಾರೆ. ಮುಂದೆ ಇವರು ಇದು ಅದಾರೆ ದೈತ್ಯನ ಇದ್ದಾರೆ ಇದು ಅಂದ್ರೆ ಇಲ್ಲಿ ನೀವು ಈ ದೇವ ಗಾಳಿ ಏನೋ ತೊಂದರೆ ಇದ್ರು ಇಲ್ಲಿ ಬಂದ ಕೆಲಸ ಮಾಡಿದ್ರಂದ್ರೆ ತೀರ್ಥ ಪ್ರಸಾದ ಪರಿಹಾರ ಸಾಚಿದ್ರು ಎಂಥ ಸಮಸ್ಯೆ ಇದ್ರು ಪರಿಹಾರ ಬೇಕಾ ಸಮಸ್ಯೆ ಪರಿಹಾರ. ಅಂತೂ ಭಾಳ ಮಹತ್ವದ ವಿಷಯ ಇದೆ. ಧಾರವಾಡ ಯಾಕಂದ್ರೆ ಭಾಳ ದೂರಿನ ಗೊತ್ತಿರುತ್ತೆ. ಇದು ಸೌಂದರ್ಯ ತಾಲೂಕಿನ ಕೊನೆಹಳ್ಳಿ ಆದರೂ ಕೋಟೂರ ಇದು ಪವಿತ್ರವಾದ ಪುಣ್ಯಸ್ಥಾನ ಇದೆ. ಯಾಕಂದ್ರೆ ಈ ಶಕ್ತಿ ಪೀಠಗಳು ಎಲ್ಲಿದಾವೆ ಅನ್ನೋದು ಇದು ಇನ್ನೂ ಜನರಿಗೆ ಪೂರ್ತಿ ಅಂತ ಮನವರಿಕೆ ಅಲ್ಲ. ಮುಂದಿದು ಇದು ಕೈವಾರ ಇದನ್ನು ಮಾಡಿಸ್ಕೊಟ್ಟಾರೆ ಹೌದು, ಭಕ್ತರು ಕೂಡ ಈಗ ಅದೇ ಇದು ಪರಮಾನಂದ ಮೂರ್ತಿ ಹೌದ್ರಿ ಹೌದ್ರಿ ಪರಮಾನಂದ ಉದ್ಭವ ಮೂರ್ತಿ ಉದ್ಭವ ಮೂರ್ತಿ ಅದಂತ